ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯವಾಗಿದ್ದು, ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಸಖತ್ತಾಗಿ ಆಡಿ ನಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಅನ್ನು ತಂದು ಕೊಟ್ಟಿದ್ದ ಆ ಒಂದು ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ನಾಶವಾಗಲಿದೆ. ಹೌದು ವೀಕ್ಷಕರೇ, ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಟ್ಯಾಪ್ ಮಾಡಿ ಇಟ್ಕೊಳ್ಳಿ. ಬಿಗ್ ಬಾಸ್ 11 ಕರ್ನಾಟಕದ ನಂಬರ್ 1 ಶೋ ಆಗಿದ್ದು 2025ರ TRP ಲೆಕ್ಕದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅತಿ ಹೆಚ್ಚು TRPಯನ್ನು ಪಡೆದ ಶೋ ಆಗಿದ್ದು, ಕಳೆದ ಸೀಸನ್ ಮತ್ತು ಈ ಸೀಸನ್ ಕರ್ನಾಟಕದ ಜನರಿಗೆ ಸಖತ್ತಾಗಿ ಕಿಕ್ ಶೋ ಮತ್ತು ಕರ್ನಾಟಕದ ಜನರಿಗೆ ತುಂಬ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದೆ ಅಂದರೆ ತಪ್ಪಾಗುವುದಿಲ್ಲ. ಈ ಸಲದ ಬಿಗ್ ಬಾಸ್ನ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಅದು ನಟ ಕಿಚ್ಚ ಸುದೀಪ್ ಸರ್ ಅವರು ಕಡೆಯದಾಗಿ ಹೋಸ್ಟ್ ಮಾಡುತ್ತಿರುವ ಈ ರಿಯಾಲಿಟಿ ಶೋ ಆಗಿದ್ದು, ಎಲ್ಲರಿಗೂ ಒಂದು ಬೇಸರದ ಬೆನ್ನಲ್ಲೇ ನಮಗೆ ನೀಡಿದೆ. ಆಗಿದ್ದು 121 ದಿನಗಳ ಕಾಲ ನಡೆದ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿಯನ್ನು ತಂದುಕೊಟ್ಟಿದೆ ಅಂತ ಹೇಳಬಹುದು. ಈ ಮನೆ ಸಂಪೂರ್ಣವಾಗಿ ನಾಶವಾಗಲಿದ್ದು ಎಲ್ಲರಿಗೂ ಒಂದು ಬೇಸರವನ್ನು ಉಂಟು ಮಾಡಿದೆ ವೀಕ್ಷಕರೇ ಎಂದು ನೀವು ನೋಡಬಹುದು. ಹಾಗೆ ಇನ್ನಿತರ ಬಿಗ್ ಬಾಸ್ ಮನೆ ಯಾವುದೇ ಒಂದು ನಮಗೆ ಮಾಹಿತಿ ಬಂದಲ್ಲಿ ನಿಮಗೆ ತಿಳಿಸುವ ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. ಸಿಗೋಣ ಮುಂದೆ ವಿಡಿಯೋದಲ್ಲಿ ಕೂಡ.